ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಬಗ್ಗೆ ವಿಡಿಯೋನ ಮಾಡೋಣ ಅಂತಿದ್ದೀನಿ. ಮೊದಲಿಂದನೇ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿಗೆ ಫಸ್ಟಿಂದಾನು ಮತ್ತೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದು ಯಾವ ರೀತಿ ಸಲ್ಲಿಸೋದು, ಇದು ಮೊಬೈಲಲ್ಲಿ ಹೇಗೆ ಸಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಪಡೆಯಿರಿ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಯ 2026 3 ಅರ್ಜಿ ಸಲ್ಲಿಕೆ ಕಡ್ಡಾಯ. ನೋಡಿ, ಇಲ್ಲಿದೆ ಸರ್ಕಾರದ ಹೊಸ ಆದೇಶ, ಸಂಪೂರ್ಣವಾಗಿ ಮಾಹಿತಿ. ಈಗ ಡಿ ಕೆ ಶಿವಕುಮಾರ್ ಈಗ ಪ್ರಧಾನಮಂತ್ರಿ ಆಗಿರೋದ್ರಿಂದ ಈಗ ನೀವು ಹೊಸ ರೂಲ್ಸನ್ನು ಜಾರಿ ಮಾಡಿದ್ದಾರೆ. ಹಾಗಾಗಿ ಹೊಸ ರೂಲ್ಸನ್ನು ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಶಿವಕುಮಾರ್ ಅವರು 2026 ಜೂನ್ ತಿಂಗಳಲ್ಲಿ ಮಹತ್ವದ ಘೋಷಣೆಯೊಂದನ್ನು ಮಾಡಿದ್ದಾರೆ. ಈ ಯೋಜನೆಗಳ ಸೌಲಭ್ಯ ಪಡೆಯುತ್ತಿರುವ ಲಕ್ಷಾಂತರ ಫಲಾನುಭವಿಗಳು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವುದು ಅಂದರೆ ರೀಅಪ್ಲಿಕೇಶನ್ ಅಥವಾ ದಾಖಲೆಗಳನ್ನು ಮರುಪರಿಶೀಲನೆ ವೆರಿಫಿಕೇಷನ್ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ನೋಡಿ, ಇದು ಮೇನ್ ಕಡ್ಡಾಯವಾಗಿದೆ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಎರಡಕ್ಕೂ ಮತ್ತೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ, ನೀವು ಫ್ರೀ ಆಗಬೇಕು ಅಂತಂದರೆ. ಇಲ್ಲಾಂದರೆ ಗೃಹಲಕ್ಷ್ಮಿ ಹಣ ಬರಲ್ಲ, 2000 ಹಣ ಬರಲ್ಲ. ಆಮೇಲೆ ಗೃಹಜ್ಯೋತಿ ಹಣ ನಿಮಗೆ ಬರಲ್ಲ. ಇದನ್ನು ರೂಲ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ ಎಲ್ಲರೂ, ಮತ್ತೆ ಇದು ಮಾಡಬೇಕಾಗುತ್ತೆ. ಈ ಹೊಸ ಆದೇಶದಿಂದಾಗಿ ಸಾರ್ವಜನಿಕರಲ್ಲಿ ಹಲವು ಗೊಂದಲಗಳು ಮತ್ತು ಸೃಷ್ಟಿಯಾಗಿವೆ. ಅಂದರೆ ಗೊಂದಲಗಳು ಸೃಷ್ಟಿಯಾಗಿವೆ. ಮತ್ತೆ ಒಂದ್ಸತಿ ಮತ್ತೆ ಅಪ್ಲೈ ಮಾಡಬೇಕಾ ಅಂತ ಕೇಳ್ತಿದ್ದಾರೆ. ಯೋಜನೆಗಳು ನಿಂತು ಹೋಗುತ್ತವೆ ಎಂಬ ಆತಂಕ ಮನೆ ಮಾಡಿದೆ. ನೋಡಿ, ಯೋಜನೆಗಳು ನಿಂತು ಹೋಗ್ಬೋದು, ಮತ್ತೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆದರೆ ಸರ್ಕಾರ ಸ್ಪಷ್ಟಪಡಿಸಿರುವಂತೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳಲ್ಲಿ ನಿಲ್ಲುವುದಿಲ್ಲ. ನೋಡಿ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಲ್ಲ. ಬಟ್ ವೆರಿಫಿಕೇಷನ್ಗೋಸ್ಕರ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಬದಲಾಗಿ ವ್ಯವಸ್ಥೆಯಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಲು ಮತ್ತು ಅನರ್ಹ ಪಟ್ಟಿಯಿಂದ ತೆಗೆದುಹಾಕಲು ಈ ಕ್ರಮ ಕೈಗೊಳ್ಳಲಾಗಿದೆ. ಅಂದರೆ ಬೇರೆ ಈಗ ಆಧಾರ್ ಕಾರ್ಡ್, ಈ ಗೃಹಲಕ್ಷ್ಮಿಯವರು ಒಂದು ರೇಷನ್ ಕಾರ್ಡ್ ಇಟ್ಕೊಂಡು ಒಬ್ಬರು ಒಂದು ರೇಷನ್ ಕಾರ್ಡು, ಇನ್ನೊಬ್ರು ಫ್ಯಾಮಿಲಿಯಲ್ಲೇ ಇಬ್ಬರಿಬ್ಬರು ಇರ್ತಾರೆ, ಅದನ್ನು ಇನ್ನೊಬ್ರು ರೇಷನ್ ಕಾರ್ಡ್ ಮಾಡ್ಕೊಂಡಿರ್ತಾರೆ. ಒಂದು ಫ್ಯಾಮಿಲಿಯಲ್ಲಿ ಎರಡೆರಡು ರೇಷನ್ ಕಾರ್ಡ್ ಇರುತ್ತೆ, ಇಬ್ರಿಗೂ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇರುತ್ತೆ. ಅದನ್ನು ತೆಗೆದುಹಾಕಲು ಈ ಥರ ವೆರಿಫಿಕೇಷನ್ ಪ್ರಕ್ರಿಯೆಯನ್ನು ಇಟ್ಕೊಂಡಿದ್ದಾರೆ ಸರ್ಕಾರದಿಂದ. ಈ ಲೇಖನದಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳಲ್ಲಿ 2026 ಹೊಸ ನಿಯಮಗಳು, 3 ಅರ್ಜಿ ಸಲ್ಲಿಕೆ ಕಾರಣಗಳು ಮತ್ತು ಪರಿಶೀಲನಾ ಪ್ರಕ್ರಿಯೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲಾಗಿದೆ. ಮೊದಲನೇದು ನೋಡೋಣ, ಮರು ಅರ್ಜಿ ಅಥವಾ ಮರು ಪರಿಶೀಲನೆ ಏನಕ್ಕೆ ಮಾಡಿದ್ದಾರೆ ಅಂತ ನಾನು ನೋಡೋಣ. ಇದ್ರ ಬಗ್ಗೆ ಸರ್ಕಾರದ ಬೊಕ್ಕಸಕ್ಕೆ ಬೀಳುತ್ತಿರುವ ನಷ್ಟವನ್ನು ತಪ್ಪಿಸಲು ಮತ್ತು ನೈಜ ಫಲಾನುಭವಿಗಳಿಗೆ ಮಾತ್ರ ಸೌಲಭ್ಯ ತಲುಪಿಸುವ ಉದ್ದೇಶದಿಂದ ದಾಖಲೆಗಳು ಪರಿಶೀಲನೆ ಮಾಡಲಾಗುತ್ತಿದೆ. ಈಗ ಆಲ್ರೆಡಿ ನಷ್ಟ ಆಗಿದೆ. ಈಗ ಗೃಹಲಕ್ಷ್ಮಿ ಎಷ್ಟೋ ಜನಕ್ಕೆ ಎರಡೆರಡು ಒಂದೇ ಕುಟುಂಬಕ್ಕೆ ಎರಡೆರಡು ರೇಷನ್ ಕಾರ್ಡ್ ಇಟ್ಕೊಳ್ಳೋದು, ಈ ಥರ ಫ್ರಾಡ್ ಮಾಡೋದು. ಹಾಗಾಗಿ ಇದನ್ನು ತೆಗೆದುಹಾಕಲು ಅಂತ ಸರ್ಕಾರ ಹೊಸ ರೂಲ್ಸನ್ನು ತೆಗೆದುಕೊಂಡಿದೆ. ಪ್ರಾಥಮಿಕ ವರದಿಗಳ ಪ್ರಕಾರ ಹಲವು ಅನರ್ಹರು ನಕಲಿ ದಾಖಲೆಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದ ಹಣವನ್ನು ಪಡೆಯುತ್ತಿದ್ದಾರೆ. ನೋಡಿ, ನಕಲಿ ದಾಖಲೆಗಳು, ಈಗ ರೇಷನ್ ಕಾರ್ಡ್ ಫೇಕ್ ಮಾಡಿಸ್ಕೊಂಡಿರ್ತಾರೆ. ಈ ಥರ ಎನಿ ಒನ್ ರೀಸನ್ ಇರ್ಬೋದು. ಇದನ್ನು ತೆಗೆದುಹಾಕಲು ಈ ಸರ್ಕಾರ ಇದನ್ನು ರೂಲ್ಸ್ನ ತಗೊಂಡ್ಬಂದಿದೆ ಅಂತ ಹೇಳ್ಬೋದು. ಪ್ರಮುಖ ಕಾರಣಗಳೇನೆಂದರೆ ಮೃತಪಟ್ಟವರ ಹೆಸರಿನಲ್ಲಿ ಹಣ. ನೋಡಿ, ಈಗ ಸತ್ತೋದರು, ಈಗ ಮೃತಪಟ್ಟವರ ಈಗ ಸತ್ತೋಗಿರ್ತಾರೆ, ಮನೆ ಮುಖ್ಯಸ್ಥೆ ಅಂತ ಕೊಟ್ಟಿರ್ತಾರೆ ಗೃಹಲಕ್ಷ್ಮಿಗೆ, ಅವರು ಹಣ ತೆಗೆದುಕೊಳ್ತಾನೆ ಇರ್ಬೋದು. ಗೃಹಲಕ್ಷ್ಮಿ ಯೋಜನೆಯಡಿ ಮೃತಪಟ್ಟ ಮಹಿಳೆಯರು ಹೆಸರಲ್ಲಿ ಅವರ ಕುಟುಂಬದವರು ಹಣ ಪಡೆಯುತ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರಿಂದ ಸರ್ಕಾರಕ್ಕೆ ಸುಮಾರು 100 ಕೋಟಿಗೂ ಅಧಿಕ ನಷ್ಟವಾಗಿದೆ. ಆದಾಯ ತೆರಿಗೆ ಪಾವತಿದಾರರು ನಿಯಮಗಳ ಪ್ರಕಾರ ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಅಥವಾ GST ಪಾವತಿಸುವವರು ಈ ಯೋಜನೆಗೆ ಅನರ್ಹರಲ್ಲ. ನೋಡಿ, ನೀವು BPL ಕಾರ್ಡ್, APL ಕಾರ್ಡ್ ಅಂತ ಇರುತ್ತೆ. ಈಗ ದುಡ್ಡು ಕೊಟ್ಟು ಇವರೆಲ್ಲ APL ಕಾರ್ಡ್ ಇರೋರಿಗೆ ಬರಲ್ಲ, BPL ಕಾರ್ಡ್ ಇರೋರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆ ಬಯೋಪವರ್ಟಿ ಲೈನ್ ಅರ್ಹಲಾಗುತ್ತೆ. ಅಂದರೆ ಬಡವರಿಗೆ ಮಾತ್ರ ಬರುತ್ತೆ ಅಂತ ಹೇಳ್ತಿದ್ದಾರೆ.
ಅಂದರೆ ಈಗ ನೀವು ಟ್ಯಾಕ್ಸ್ ಕಟ್ತಾ ಇರ್ತೀರಲ್ಲ, ಟ್ಯಾಕ್ಸ್ ಎಲ್ಲರೂ ಕಟ್ಟಿರ್ತಾರೆ, ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಇರ್ತೀವಿ, ಆದರೆ ಡೈರೆಕ್ಟ್ ಟ್ಯಾಕ್ಸ್ ಯಾರು ಕಟ್ತಾ ಇರಲ್ಲ. ಈಗ ನಿಮ್ಮ ಬದಲು ಇಂಡೈರೆಕ್ಟ್ ಟ್ಯಾಕ್ಸು, ಡೈರೆಕ್ಟ್ ಟ್ಯಾಕ್ಸು ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ನಾನು ಕಮೆಂಟ್ನಲ್ಲಿ ಪಿನ್ ಮಾಡಿ ನಾನು ವಿಡಿಯೋ ಮಾಡಿಕೊಡ್ತೀನಿ. ಆದರೆ ಹಲವು ತೆರಿಗೆ ಪಾವತಿದಾರರು ತಪ್ಪಾಗಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ನೋಡಿ, ಈ ಯೋಜನೆಯ ಲಾಭ ತಪ್ಪಾಗಿ ಪಡೆಯುತ್ತಿರೋನ್ನ ತೆಗೆದು ಹಾಕಲು ಇದೊಂದು ಮುಖ್ಯ ಕಾರಣ ಆಗಿರ್ಬೋದು. ಒಂದೇ ಹೆಸರಿನಲ್ಲಿ ಹಲವು ಮೀಟರ್ಗಳು, ಅಂದರೆ ಗೃಹಜ್ಯೋತಿ ಯೋಜನೆ ಒಂದೇ ಹೆಸರಿನಲ್ಲಿ ಬೇರೆ ಬೇರೆ ಮೀಟರ್, ಎರಡೆರಡು ಮೀಟರ್ಗಳು ಇಟ್ಕೊಂಡಿರೋರು. ಈ ಯೋಜನೆಯಡಿ ಒಬ್ಬ ವ್ಯಕ್ತಿಗೆ ಹೆಸರಿನಲ್ಲಿಯೇ 4-5 ವಿದ್ಯುತ್ ಮೀಟರ್ಗಳು, ಎಲ್ಲದಕ್ಕೂ ಉಚಿತ ವಿದ್ಯುತ್ ಪಡೆಯಲಾಗುತ್ತಿದೆ. ನೋಡಿ, ಈ ಥರ ಇದರಿಂದ ಎಲ್ಲದಕ್ಕೂ ಅಟ್ಯಾಚ್ ಮಾಡಿ ಒಂದೇ ಹೆಸರಲ್ಲಿ 4-5 ಮೀಟರ್ ಇಟ್ಕೊಂಡಿರೋರಿಗೆ ಎಲ್ಲದಕ್ಕೂ ಕೊಡಲ್ಲ, ಒಂದೇ ಕೊಡ್ತಾರೆ. ಅದರಿಂದ ಇದನ್ನು ತೆಗೆದುಹಾಕುವ ಮುಖ್ಯ ಕಾರಣವಾಗಿದೆ. ವಾಣಿಜ್ಯ ಬಳಕೆಗೆ ಉಚಿತ ವಿದ್ಯುತ್, ಮನೆ ಬಳಕೆಗಾಗಿ ನೀಡಲಾಗುವ ಉಚಿತ ವಿದ್ಯುತ್ವನ್ನು ವಾಣಿಜ್ಯ ಮತ್ತು ಅಂದರೆ ಕಮರ್ಷಿಯಲ್ ಉದ್ದೇಶಗಳಿಗೆ ಬಳಸುವುದು, ಅಂದರೆ ಬಿಸ್ನೆಸ್ ಪರ್ಪಸ್ಗೆ ಬಳಸೋ ಹಾಗಿಲ್ಲ, ಮನೆಗೆ ಮಾತ್ರ ಇದನ್ನು ಕೊಟ್ಟಿರೋದು. ಇದನ್ನು ತೆಗೆದುಹಾಕಲು ಪತ್ತೆ ಹಚ್ಚಲು ಇದೊಂದು ರೀಸನ್ ಆಗಿರುತ್ತದೆ. ಗೃಹಲಕ್ಷ್ಮಿ ಯೋಜನೆ 2026 ಹೊಸ ಅಪ್ಡೇಟ್ ಮತ್ತು ಬಯೋಮೆಟ್ರಿಕ್ KYC. ನೋಡಿ, ಬಯೋಮೆಟ್ರಿಕ್ಕು KYC ಇದನ್ನು ಪೂರ್ಣಗೊಳಿಸುವ ಇದ್ರದ್ದು ಎರಡನೇ ರೂಲ್ಸು. ಇದು ಗೃಹಲಕ್ಷ್ಮಿಗೆ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ನೀಡುವ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬೃಹತ್ ಶುದ್ಧೀಕರಣ ಕಾರ್ಯ ನಡೆಯುತ್ತಿದೆ. ಅಂದರೆ ಅದರಲ್ಲಿ ಅದೇ ಹೇಳಿದ್ನಲ್ಲ, ಡೆತ್ ಆಗಿರೋರ ಹೆಸರಲ್ಲಿ ಮೊದಲೇ ಹೇಳಿದಾಗೆ ಡೆತ್ ಆಗಿರೋರು ಈ ಥರ ಕೆಲವರು ಇರ್ತಾರಲ್ಲ, ಹಾಗಾಗಿ ಅವ್ರ ಹೆಸರಲ್ಲೆಲ್ಲ ತೊಗೋಬೋದು. ರೇಷನ್ ಕಾರ್ಡ್ ಚೇಂಜ್ ಮಾಡ್ಕೋಬೇಕು. ಈಗ ಮನೆ ಮುಖ್ಯಸ್ಥೆ ಅಂತ ಇರ್ತಾರೆ, ಮೊದಲು ಇದು ರೇಷನ್ ಕಾರ್ಡಲ್ಲಿ ಫಸ್ಟು ಓಪನ್ ಮಾಡಿದಾಗ ಯಾರು ಗೃಹಲಕ್ಷ್ಮಿ ಮೊದಲು ಹೆಣ್ಮಕ್ಳು ಫೋಟೋ ಇರುತ್ತೆ ಅವರಿಗೆ ಈ ಹಣ ಬರುತ್ತೆ ಅಂತ ಹೇಳ್ಬೋದು. ಇದೊಂದು ರೂಲ್ಸ್ ಇರುತ್ತೆ, ಮನೆ ಮುಖ್ಯಸ್ಥೆ ಅಂತ ಇರುತ್ತಲ್ಲ ಅದು. ಹಾಗಾಗಿ ಹೊಸ ನಿಯಮಗಳು ಮತ್ತು ಪ್ರಕ್ರಿಯೆಗಳು ನೋಡಿ, ಏನೇನು ನಿಯಮ ಅಂತಂದರೆ, 1 ಟೈಮ್ ಬಯೋಮೆಟ್ರಿಕ್ ಪರಿಶೀಲನೆ, ಅಂದರೆ ಒಂದೇ ಟೈಮ್, ಏನು ಯಾವಾಗಲೂ ಕೊಡಬೇಕಾಗಿಲ್ಲ, 1 ಟೈಮ್ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ಫಲಾನುಭವಿಗಳು ರಾಜ್ಯಾದ್ಯಂತ ಇರುವ ಸುಮಾರು 17,000 ಕಿಯೋಸ್ಕ್ಗಳಲ್ಲಿ ಗ್ರಾಮ್ 1, ಕರ್ನಾಟಕ 1, ಬೆಂಗಳೂರು 1 ತಮ್ಮ ಬೆರಳಚ್ಚು, ಅಂದರೆ ಫಿಂಗರ್ ಪ್ರಿಂಟ್, ಕಣ್ಣಿನ ಫಾಫೆ ಅಂದರೆ ಐ ಸ್ಕ್ಯಾನ್ ಇರುತ್ತಲ್ಲ, ಅಥವಾ ಮುಖದ ಸ್ಕ್ಯಾನ್, ಫೇಸ್ ಸ್ಕ್ಯಾನ್ ಮೂಲಕ ಒಮ್ಮೆ ಬಯೋಮೆಟ್ರಿಕ್ ದೃಢೀಕರಣ ಮಾಡಿಕೊಳ್ಳಬೇಕು. ಅಂದರೆ ಈ ಥರ ಕೆಲವೊಂದು ಈ ಥರ ಇರುತ್ತೆ ರೂಲ್ಸ್ಗಳು, ಇವೆಲ್ಲನೂ ಮಾಡ್ತಾರೆ. ಬೆಂಗಳೂರು 1, ಗ್ರಾಮ್ 1 ಈ ಥರ ಎಲ್ಲ ಇರ್ತಾರಲ್ಲ, ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ನೀವು ಇದನ್ನು ಪರಿಶೀಲನೆ ಮಾಡಬೇಕು. ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹೊಸ ಅರ್ಜಿ ಅಲ್ಲ, ದಾಖಲೆಗಳ ಪರಿಶೀಲನೆ. ಇದು ದಾಖಲೆಗಳೇನು ಪರಿಶೀಲನೆ ಅಂದರೆ, ಇದು ಮೊದಲಿನಿಂದ ಹೊಸದಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಎಲ್ಲ. ನೋಡಿ, ಮೊದಲಿನಿಂದನೂ ಈಗ ಆಧಾರ್ ಕಾರ್ಡು ಏನೇನು ಕೊಟ್ಟಿದ್ರೆ ಅದಕ್ಕೆ ಡಾಕ್ಯುಮೆಂಟ್ಸು ಅದೆಲ್ಲ ಕೊಡಬೇಕಾಗಿಲ್ಲ. ಬದಲಾಗಿ ನೀವು ಜೀವಂತವಾಗಿದ್ದೀರಿ ಮತ್ತು ನಿಮ್ಮ ನಿಯಮಾವಳಿಗಳ ಪ್ರಮುಖ ಅರ್ಹರಿದ್ದೀರಿ ಎಂದು ಸಾಬೀತುಪಡಿಸಿಕೊಳ್ಳುವ KYC ಪ್ರಕ್ರಿಯೆಯಾಗಿದೆ. ಅಂದರೆ ನೀವು ಜೀವಂತವಾಗಿದ್ದೀರಿ, ಅಂದರೆ ಮೊದಲೇ ಹೇಳಿದಾಗೆ ಸತ್ತೋರ ಹೆಸರಾಗೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾನೆ ಇದೆ, ಅವ್ರು ಕೊಡ್ತಾನೆ ಇದ್ದಾರೆ, ಆ ಥರ ಎಲ್ಲ ಅದನ್ನೆಲ್ಲ ತೆಗೆದುಹಾಕಕ್ಕೆ ಹೋಗಿ ಇದು ಹೊಸ ಪ್ರಕ್ರಿಯೆ, ಅದು ಒಂದು ಹೊಸ ರೂಲ್ಸ್ ವೆರಿಫಿಕೇಷನ್ ಮಾಡೋಕ್ಕೋಸ್ಕರ ಅಷ್ಟೇ. ತೆರಿಗೆದಾರರು ಪರಿಶೀಲನೆ, ಫಲಾನುಭವಿ ಮಹಿಳೆ ಅಥವಾ ಆಕೆಯ ಪತಿ ತೆರಿಗೆ ಪಾವತಿಸುತ್ತಿದ್ದಲ್ಲಿ, ಅಂದರೆ ಇನ್ಕಮ್ ಟ್ಯಾಕ್ಸು ಅವರೇನಾರ ಪಾವತಿಸ್ತಾರೆ, ಅವರ ಖಾತೆಗೆ ಬರುತ್ತಿದ್ದ ಹಣವನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಲಾಗುತ್ತದೆ. ಈಗ ಅಕಸ್ಮಾತ್ ಇನ್ಕಮ್ ಟ್ಯಾಕ್ಸು ಈಗ ಅವರೇನಾದ್ರು ಕಟ್ತಿದ್ರೆ ಅದನ್ನು ನಿಲ್ಲಿಸಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಬೇಕಾಗುವ ದಾಖಲೆಗಳೇನೇನೆಂದರೆ, ಪ್ರಮುಖ ದಾಖಲೆಗಳು ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಇದು ಪ್ರಮುಖ. ಬ್ಯಾಂಕ್ ಪಾಸ್ಬುಕ್ಕು, ನೀವು ಆಧಾರ್ ಕಾರ್ಡು ಬ್ಯಾಂಕ್ಗೆ ಲಿಂಕ್ ಆಗಿರಬೇಕು, ಇದು ಮೇಯ್ನು. ಯಾವಾಗಲೂ ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ಇದನ್ನು ಮೇಯ್ನ್ ಲಿಂಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಈ KYC ಆಗಿದ್ದರೆ ಮಾತ್ರ ಗೃಹಲಕ್ಷ್ಮಿ ಬರೋದು. ಯಾರ್ಯಾರು ಈಗಲೂ ಬರ್ತಾಯಿಲ್ಲ ಅದನ್ನು ಫಸ್ಟ್ ಹೋಗಿ KYC ಮಾಡಿಸ್ಕೊಂಡು ಗೃಹಲಕ್ಷ್ಮಿನ ಅಪ್ಲೈ ಮಾಡಿ. ಏನಾರು ಅಪ್ಲೈನೇ ಬರ್ತಾನೆ ಇಲ್ಲ ಅಂದರೆ ಅಪ್ಲೈ ಮಾಡಿಬಿಟ್ಟು ಹೋಗಿ ಅಂತ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಗೃಹಜ್ಯೋತಿ ಯೋಜನೆಗೆ 2026 ಹೊಸ ನಿಯಮಗಳು ಏನೇನಂತಂದರೆ, 200 ಯೂನಿಟ್ ಅಂದರೆ 200 ಯೂನಿಟ್ ಉಚಿತ ವಿದ್ಯುತ್ ಒದಗಿಸುವ ಗೃಹಜ್ಯೋತಿ ಯೋಜನೆಯಲ್ಲಿಯೂ ಮಹತ್ವ ಬದಲಾವಣೆ ತರಲಾಗುತ್ತಿದೆ. ಅಂದರೆ 200 ಯೂನಿಟ್ ಯಾವ ಥರ ಕೊಡ್ತಿದ್ರು ಅದಕ್ಕೂ ಯೋಜನೆ ಹೊಸ ರೂಲ್ಸನ್ನು ಜಾರಿಗೆ ಮಾಡಲಾಗಿದೆ. ಅಂದರೆ
ಪರಿಶೀಲನಾ ಪ್ರಕ್ರಿಯೆ ಮುಖ್ಯ ಅಂಶಗಳು ಅಂದರೆ ಮುಖ್ಯ ಅಂಶಗಳು ಏನೇನಂತಂದರೆ ಮಾಲೀಕರು ತಮ್ಮ ಬಾಡಿಗೆದಾರರು ದೃಢೀಕರಣ ಒಂದೇ ಹೆಸರಿನಲ್ಲಿ ಹಲವು ಮೀಟರ್ಗಳಿದ್ದು ಹಲವು ಬಾಡಿಗೆದಾರರಿಗೆ ಸೇರಿದ್ದು ಅಥವಾ ಬೇರೆ ರಾಜ್ಯದವರು ಬಂದು ಇಲ್ಲಿ ಲಾಭ ಪಡೆಯುತ್ತಿದ್ದಾರಾ ಎಂಬುದು ದೃಢೀಕರಣಗೊಳ್ಳಲು ಸರ್ಕಾರ ಮುಂದಾಗಿದೆ. ಅಂದರೆ ಬೇರೆ ರಾಜ್ಯರು ಈಗ ಬೇರೆ ಬೇರೆ ಬಂದಿರ್ತಾರೆ, ಈಗ ಅಸ್ಸಾಮರು, ಬೇರೆ ಬೇರೆ ಕೇರಳದವರು ಇಲ್ಲೆಲ್ಲ ಬಂದ್ಬಿಟ್ಟು ಅವ್ರ ಹೆಸರಲ್ಲಿ ಎಲ್ಲ ತೊಗೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಇಲ್ಲಿ ಇದು ಕರ್ನಾಟಕ ಸರ್ಕಾರದಲ್ಲಿ ಬಳಸ್ಕೊಂಡು ಈ ಥರ ಬಳಸ್ಕೊತಾ ಇರ್ತಾರೆ. ಅಷ್ಟು ನಮ್ಮಷ್ಟೇ ಫ್ರೀ ಇದೆಲ್ಲನೂ ಬಳಸ್ಕೊತಿರ್ತಾರೆ. ಅವ್ರಿಗೆಲ್ಲನೂ ತಡೆಗಟ್ಟಲು ಇದು ಹೊಸ ಇದಾಗಿರುತ್ತೆ. ಬಾಡಿಗೆ ಕರಾರು ಪತ್ರ ಕಡ್ಡಾಯ. ಅಂದರೆ ಬಾಡಿಗೆದಾರರು ಟೆನೆಂಟ್ಸ್ ಅಂದರೆ ತಾವು ವಾಸಿಸುತ್ತಿರುವ ಮನೆಯ ಬಾಡಿಗೆ ಕರಾರು ಪತ್ರ ರೆಂಟಲ್ ಅಗ್ರಿಮೆಂಟ್ ಮತ್ತು ಸರಿಯಾದ ವಿಳಾಸ ಪುರಾವೆಗಳನ್ನು ನೀಡಲಾಗುತ್ತದೆ. ನೋಡು ಅಂದರೆ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್. ವಾಣಿಜ್ಯ ಮೀಟರ್ಗಳು ರದ್ದತಿ. ಮನೆಯ ಮೀಟರ್ ಅಡಿಯಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಅಥವಾ ವಾಣಿಜ್ಯ ಚಟುವಟಿಕೆ ನಡೆಸುತ್ತಿದ್ದರೆ ಅಂಥವರ ಗೃಹ ಜ್ಯೋತಿ ಸೌಲಭ್ಯವನ್ನು ತಕ್ಷಣವೇ ಈಗ ಮನೆ ಇರ್ತದೆ, ಮನೆ ಮೇಲೆ ಈಗ ಕೆಳಗಡೆ ಅಂಗಡಿಗಳಿರುತ್ತೆ, ಮನೆ ಮೇಲೆ ಅಂಗಡಿ ಇರುತ್ತೆ. ಇದಕ್ಕೂ ಯೂಸ್ ಮಾಡ್ಕೊತಿದ್ರೆ ಸಪ್ರೇಟ್ ಇರಬೇಕು. ವಾಣಿಜ್ಯ ಪರ್ಪಸ್ಗೆ ಒಂದು ಸಪ್ರೇಟ್ ಇರಬೇಕು, ಮನೆಗೆ ಸಪ್ರೇಟ್ ಇರಬೇಕು. ಮನೆಗೆ ಮಾತ್ರ ಇದು ಅಂತ ಹೇಳಿದ್ದಾರೆ, ಇದು ಫ್ರೀ ಅಂತ. ಈಗ ಮನೆಗೆ ಸಪ್ರೇಟ್, ಅಂಗಡಿಗೆ ಸಪ್ರೇಟ್ ಅಂತ. ಹೀಗಾಗಿ ಇದನ್ನು ಸಪ್ರೇಟ್ ಮಾಡೋದಾಗಿದೆ. ಈಗ ಕೆಲವೊಂದು ನೋಡಿರ್ಬೋದು, ಬೆಂಗಳೂರಲ್ಲಿ ಮನೆ ಮೇಲ್ಗಡೆ ಆದರೆ ಕೆಳಗಡೆ ಅಂಗಡಿ ಇರುತ್ತೆ, ಈ ಥರ ಯೂಸ್ ಮಾಡ್ಕೊತಾ ಇರ್ತಾರೆ. ಇದನ್ನು ರದ್ದತೆ ಮಾಡಲು ಪರಿಶೀಲನಾ 3 ಅರ್ಜಿ ಸಲ್ಲಿಕೆ ಎಲ್ಲಿ ಮತ್ತು ಹೇಗೆ. ಸರ್ಕಾರ ಶೀಘ್ರದಲ್ಲಿ ಪರಿಶೀಲನಾ ಪ್ರಕ್ರಿಯೆಯ ದಿನಾಂಕಗಳನ್ನು ಅಧಿಕೃತವಾಗಿ ಪ್ರಕಟಿಸಲಿದೆ. ಪ್ರಕ್ರಿಯೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಮಾದರಿಗಳಲ್ಲೂ ನಡೆಯುವ ಸಾಧ್ಯತೆ ಇದೆ. ನೋಡಿ, ಆನ್ಲೈನಲ್ಲೂ ನಡೀಬೋದು, ಆಫ್ಲೈನಲ್ಲೂ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಜಾಸ್ತಿ ಆನ್ಲೈನಲ್ಲೇ ಅಂದ್ಕೊಂಡಿದ್ದು ಗ್ರಾಮವನ್ನು, ಬೆಂಗಳೂರನ್ನು ಈ ಥರ ಸೈಬರ್ಗಳಲ್ಲಿ ಬಿಟ್ಬಿಟ್ರೆ ಎಲ್ಲರೂ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಆಫ್ಲೈನ್ ಕೇಂದ್ರಗಳು ನಿಮ್ಮ ಹತ್ತಿರದ ಸೇವಾ ಸಿಂಧು ಕೇಂದ್ರಗಳು, ಅಂದರೆ ಸೇವಾ ಸಿಂಧು ಕೇಂದ್ರಗಳು ಗ್ರಾಮವನ್ನು ನೋಡಿದ ಬೆಂಗಳೂರನ್ನು, ಆಮೇಲೆ ಕರ್ನಾಟಕವನ್ನು, ಬೆಂಗಳೂರನ್ನು ಅಥವಾ ನಾಡ ಕಚೇರಿಗಳಲ್ಲಿ ಭೇಟಿ ನೀಡಿ ದಾಖಲೆಗಳನ್ನು ಒದಗಿಸುವುದು. ನೀವು ಆವಾಗಲೇ ನೋಡಿದ್ರಿ, ಈ ಥರ ಯಾವ್ದಾರು 200 ಯೂನಿಟು ಈ ಗೃಹಲಕ್ಷ್ಮಿ ಅಪ್ಲೈ ಮಾಡಬೇಕು ಅಂತಂದರೆ ಈ ಥರ ಕೇಂದ್ರ ಕಚೇರಿಗಳಿಗೆ ಹೋದರೆ ಅಪ್ಲೈ ಮಾಡಿಕೊಡೋರು. ಹಾಗಾಗಿ ಅದೇ ಥರನೂ ಸೇಮ್ ಅವಾಗ ಹೆಂಗೆ ಅಪ್ಲೈ ಮಾಡಿದರೆ ಅದೇ ಥರ ಈಗಲೂ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ಆನ್ಲೈನ್ ಪರಿಶೀಲನೆ ಸೇವಾ ಸಿಂಧು ಪೋರ್ಟಲ್, ಅಂದರೆ ಸೇವಾ ಸಿಂಧು ಪೋರ್ಟಲ್ಲು ಇರುತ್ತೆ, ಅದರಲ್ಲಿ ಆನ್ಲೈನ್ ಮುಖಾಂತರ ಪರಿಶೀಲನೆ ಮಾಡ್ಬೋದು. ಮುಖಾಂತರ KYC ಅಪ್ಡೇಟ್ ಮಾಡಲು ಅವಕಾಶ ನೀಡುವ ನಿರೀಕ್ಷೆ ಇದೆ. ಮುಖ್ಯ ಸೂಚನೆ ಏನೆಂದರೆ, ನಿಮ್ಮ ಮೊಬೈಲ್ಗೆ ಬರುವ ಅಧಿಕೃತ SMS ಸೂಚನೆಗಳನ್ನು ಗಮನಿಸುತ್ತೀರಿ. ಯಾವುದೇ ನಕಲಿ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ಬ್ಯಾಂಕ್ OTP ಹಂಚಿಕೊಳ್ಳಬೇಡಿ. ನೋಡಿ, ಇದು ಮೇಯ್ನು. ಯಾವುದೇ ಏನೋ ಒಂದು ಬರುತ್ತೆ, OTP ಬರುತ್ತೆ, ಯಾರೋ ಕೇಳ್ತಾರೆ, ಫ್ರಾಡು. OTPನ ಯಾರಿಗೂ ಕೊಡೋಕೆ ಹೋಗ್ಬೇಡಿ. ಅಕಸ್ಮಾತ್ ನಿಮ್ಮ ಅಕೌಂಟಲ್ಲಿ ಯಾವುದೇ ಅಮೌಂಟ್ ಇರ್ಬೋದು, ಎಲ್ಲನೂ ತಗೊಳ್ಳೋ ಸಾಧ್ಯತೆ ಇರುತ್ತೆ. ಈಗಿನ ಕಾಲದಲ್ಲಿ ಫ್ರಾಡ್ಗಳು ಜಾಸ್ತಿ, ಹಾಗಾಗಿ ನೀವು ಅಮೌಂಟ್ನ ಇದು ಮಾಡೋಕೆ ಹೋಗ್ಬೇಡಿ. ನೋಡು, 5 ಜನಸಾಮಾನ್ಯರ ಆತಂಕ ಪಡುವ ಅಗತ್ಯವಿದೆಯೇ? ಖಂಡಿತ ಇಲ್ಲ. ನೈಜ ಮತ್ತು ಫಲಾನುಭವಿಗಳು ಇದರಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಸರ್ಕಾರ ಭರವಸೆ ನೀಡಿದೆ. ನೀವು ಸರಿಯಾದ ದಾಖಲೆಗಳನ್ನು ಹೊಂದಿದ್ದರೆ, ರೇಷನ್ ಕಾರ್ಡ್ನಲ್ಲಿ ಮನೆಯ ಯಜಮಾನಿ ಎಂದು ನಮೂದಾಗಿದ್ದರೆ ಮತ್ತು ತೆರಿಗೆ ಪಾವತಿದಾರರಲ್ಲಿದ್ದರೆ 2000 ಹಣ ಮತ್ತು ಉಚಿತ ವಿದ್ಯುತ್ ಸೌಲಭ್ಯ ಎಂದಿನಂತೆ ಮುಂದುವರಿಯುತ್ತದೆ. ಇವೆಲ್ಲ ಪರಿಶೀಲನೆ ಆದರೆ ಮಾಮೂಲಿ ಕೊಡ್ತಾರೆ. ಈ ಪರಿಶೀಲನೆಯ ಮುಖ್ಯ ಉದ್ದೇಶ ಕೇವಲ ಸಿಸ್ಟಮ್ನಲ್ಲಿರುವ ಸೋರಿಕೆಯನ್ನು ಅಂದರೆ ತಡೆಗಟ್ಟುವುದು ಮಾತ್ರ. ಇದರಿಂದ ಉಳಿತಾಯವಾಗುವ ಹಣ ನೈಜ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಲು ಸರ್ಕಾರ ನಿರ್ಧರಿಸಿದೆ. ಅಂದರೆ ಈಗ ಇವೆಲ್ಲ ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಬರೀ ಏನೇನು ಕೊಡ್ತಿದ್ದಾರೆ, ಅವ್ರು ಹೇಳಿದ್ದು 5 ಮಾತ್ರ ಕೊಡ್ತಿದ್ದಾರೆ. ಗೃಹಲಕ್ಷ್ಮಿ, ನಿಮ್ಗೆ ಏನೇನು ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ, ಇವೆಲ್ಲ ಕೊಟ್ಟು ಹೋಗ್ತಾರೆ ಅಷ್ಟೇ, ಸಾಲ ಮಾಡ್ಕೊಂಡು. ಇದನ್ನು ಹಂಗೆ ಹೇಳಿದರೆ ಅಷ್ಟು ನೈಜ ಇದು ಕೊಡ್ತಾರೆ, ಹಿಂಗೆ ಏನೂ ಅಭಿವೃದ್ಧಿ ಕೆಲಸಗಳು ಏನೂ ಆಗ್ತಾಯಿಲ್ಲ. ಎಲ್ಲ ರೋಡೆಲ್ಲ ಕಿತ್ತೋಗಿ ನಿಂತಿದ್ದಾವೆ. ಬಸ್ ಫ್ರೀ ಕೊಟ್ಟರು ರೋಡ್ ಕಿತ್ತೋಯ್ತು, ಏನು ಪ್ರಯೋಜನ?
ಆಗ ಕೂಟಿ 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 ಹೋಗಿ 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 ಹೆಲ್ತ್ ಹಾಳು ಮಾಡ್ಕೊಂಡು ಸಾತೋಗಿರ್ತೀವಿ. ಏನು ಬಸ್ ಫ್ರೀ ಅಲ್ವಾ, ಫ್ರೀಯಾಗಿ ಹೋಗೋದು, ಹೆಲ್ತ್ ಹಾಳು ಮಾಡ್ಕೊಡೋದು, ಅದೇ ದುಡ್ಡ ಆಸ್ಪತ್ರೆ ಕಟ್ಟೋದು, ಅದೇ ಆಗ್ತಿರೋದು. ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು. ಸರಿ, ಮುಂದೆ ಹೋಗೋಣ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳಲ್ಲಿ ನಿಂತು ಹೋಗುತ್ತವೆಯೇ? ಇಲ್ಲ ನೋಡಿ, ಇದಕ್ಕೆ ಉತ್ತರ ಇಲ್ಲ ಅಷ್ಟೇ. ಇನ್ನೂ ಬೇಕು ಅಂದರೆ ಓದ್ಕೊಳ್ಳಿ, ಇನ್ನು ಓದಕ್ಕೆ ಹೋಗಲ್ಲ, ನಾನು ಜಾಸ್ತಿ ಆಗುತ್ತೆ. ನಾನು ಈಗಾಗಲೇ ಹಣ ಪಡೆಯುತ್ತಿದ್ದು ಮತ್ತೆ ಅರ್ಜಿ ಸಲ್ಲಿಸಬೇಕಾ? ನಾನು ಈಗಾಗಲೇ ಹಣ ಪಡೆಯುತ್ತಿದ್ದೇನೆ, ನಾನು ಮತ್ತೆ ಅರ್ಜಿ ಸಲ್ಲಿಸಬೇಕಾ? ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ಇದು ಜಸ್ಟ್ ವೆರಿಫಿಕೇಷನ್ ಅಷ್ಟೇ ಮಾಡಬೇಕಾಗಿರೋದು. ಇದು ಲಾಸ್ಟಲ್ಲಿ ಸಾರಾಂಶ ಆಗಿರುತ್ತೆ. ನೆಕ್ಸ್ಟು, ಬಾಡಿಗೆ ಮನೆಯಲ್ಲಿರುವವರಿಗೆ ಗೃಹಜ್ಯೋತಿ ಉಚಿತ ವಿದ್ಯುತ್ ಸಿಗುತ್ತದೆಯೇ? ಹೌದು. ಇದು ನೀವು ಅಲ್ಲಿ ಫಸ್ಟು ಅದನ್ನು ಅಪ್ಡೇಟ್ ಮಾಡಬೇಕು. ಅಲ್ಲೋಗ್ಬಿಟ್ಟು ತೆಗಿಬೇಕು. ಫಸ್ಟು ಅನ್ಅಟ್ಯಾಚ್ ಮಾಡಿ ಅನ್ಲಿಂಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಲಿಂಕ್ ಮಾಡಬೇಕು. ಆಗ ಆ ಲಿಂಕ್ ಒಂದು ರೆಸಿಪ್ಟ್ ಬಂದಿರುತ್ತೆ, ಆ ಲಿಂಕ್ನ ತಗೊಂಡೋಗಿ ನಿಮ್ಮ KB ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ಕೊಟ್ಟರು ಲಿಂಕ್ ಮಾಡಿ ಕೊಟ್ಬಿಡ್ತಾರೆ ಅಷ್ಟೇ. ಅಲ್ಲಿ ಅವರೇ ಮಾಡಿಕೊಡ್ತಾರೆ ಎಲ್ಲನೂ. ಆಲ್ಮೋಸ್ಟ್ ನಿಮ್ಮದು ಆಧಾರ್ ಕಾರ್ಡ್ ತೊಗೊಂಡೋಗಿ ಫೋನು ಅದಕ್ಕೆ ಲಿಂಕ್ ಆಗಿರೋ ಫೋನ್ ನಂಬರ್ ತೊಗೊಂಡೋದ್ರೂ KB ಆಫೀಸ್ಗೆ ಹೋದರೆ ಅಲ್ಲಿ ಮನೆ ಅಡ್ರೆಸ್ಗೆ ಚೇಂಜ್ ಆಗುತ್ತೆ. ನಿಮಗೆ ಮೊಬೈಲಲ್ಲೂ ಮಾಡ್ಬೋದು. ಹಾಗಾಗಿ ಇಲ್ಲಿ ಅನ್ಲಿಂಕ್ ಆಗಿರ್ಬೇಕು. ಈಗ ಒಂದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋದರೆ ಇಲ್ಲಿ ಬೇರೆಯವರು ಇದ್ದವರು ಅವರು ಅನ್ಲಿಂಕ್ ಮಾಡಿಕೊಂಡು ನಿಮ್ಮ ಹೆಸರಿಗೆ ಲಿಂಕ್ ಮಾಡ್ಕೋಬೋದು. ಇದು ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇದ್ದರೆ ಏನು ಮಾಡಬೇಕು? ಇದು DBT ಮೂಲಕ ಹಂತವಾಗಿ ಹಣ ಜಮೆಯಾಗುತ್ತದೆ. ರೇಷನ್ ಕಾರ್ಡ್ ನಂಬರ್ ಅನ್ನು ನೋಡಿ, ಇದಕ್ಕೆ SMS ಕಳಿಸುವ ಮೂಲಕ ಪಾವತಿ ಸ್ಥಿತಿಯನ್ನು ಪೇಮೆಂಟ್ ಸ್ಟೇಟಸನ್ನು ಪರಿಶೀಲಿಸಬಹುದು. ನೋಡಿ, ಈ ನಂಬರ್ನ ಕ್ಲೀನಾಗಿ ಇಟ್ಕೊಳ್ಳಿ. ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಲ್ಲ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಕಮೆಂಟ್ ಮಾಡಿದವ್ರಿಗೆ ಕೊಡ್ತೀನಿ. ಇದನ್ನು ನೋಡ್ಕೊಳ್ಳಿ, ನೀವೇನು ಆರಾಮಾಗಿ ತೊಗೋಬೋದು. ಆಫ್ಲೈನ್ ದಾಖಲೆ ಪರಿಶೀಲನೆಗೆ ಶುಲ್ಕ ಪಾವತಿಸಬೇಕಾ? ಇಲ್ಲ. ಸರ್ಕಾರದಿಂದ ಪರಿಶೀಲನಾ ಪ್ರಕ್ರಿಯೆ ಸಂಪೂರ್ಣ ಉಚಿತವಾಗಿರುತ್ತದೆ. ಯಾವುದೇ ಮಧ್ಯವರ್ತಿಗಳಿಗೆ ಹಣ ನೀಡುವಂಥ ಅಗತ್ಯವಿಲ್ಲ. ಗ್ರಾಮವನ್ನು ಎಲ್ಲದರಲ್ಲೂ ಆಲ್ಮೋಸ್ಟ್ ಗೌರ್ಮೆಂಟ್ ಕಚೇರಿಗಳಿರೋದ್ರಿಂದ ಹಾಗಾಗಿ ಏನು ದುಡ್ಡು ಕೊಡಬೇಕಾಗಿಲ್ಲ. ಏನು ಮಾಡಬೇಕಾ, ಇಷ್ಟನ್ನ ನೀವು ಫಾಲೋ ಮಾಡಿದ್ರೆ ಈಗ ಇದನ್ನು ನೀವು ಈ ಥರ ಈ ಗೃಹಲಕ್ಷ್ಮಿ ಗೃಹಜ್ಯೋತಿನ ಪಡೆದುಕೊಳ್ಬೋದು ಅಂತ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.